ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆ ನಗರಗಳು ಅಕ್ಷರಶಃ ಸ್ಮಶಾನವಾಗಿದ್ವು. ಕಾಲಿಟ್ಟರೆ ಸಾಕು ತಡೆದು ಬೀಳಿಸ್ತಾ ಇದ್ದದ್ದು ಹೆಣಗಳ ರಾಶಿ. ಎಲ್ಲೆಂದರಲ್ಲಿ ಆರ್ತನಾದ, ನೋವಿನ ಕೂಗು. ಸತ್ತವರಿಗೆ ಸರಿಯಾದ ಸಂಸ್ಕಾರ ಮಾಡಲು ಯಾರೂ ದಿಕ್ಕಿಲ್ಲದ ಪರಿಸ್ಥಿತಿ. ಯಾರು ಬದುಕಿದ್ದಾರೆ ಮತ್ಯಾರು ಸಾವಿನ ಮನೆ ಸೇರಿದ್ದಾರೆ ಎನ್ನುವುದು ತಿಳಿಯದ ಘನಘೋರ ಸ್ಥಿತಿ. ಅಲ್ಲಿ ಈ ಕ್ರೌರ್ಯ ಮೆರೆದಿದ್ದವರು ಅದನ್ನೇ ತಮ್ಮ ಶೌರ್ಯ ಅಂತ ಗಹಗಹಿಸಿದ್ರು. ಅದೆಷ್ಟೋ ಜನರು ಮಕ್ಕಳನ್ನ ಕಳೆದುಕೊಂಡಿದ್ರು. ಅದೆಷ್ಟೋ ಮಕ್ಕಳು ಹೆತ್ತವರನ್ನ ಕಳೆದುಕೊಂಡು ದಿಕ್ಕೆಟ್ಟು ನಿಂತಿದ್ರು. ನಿಜಕ್ಕೂ ಇದು ಈ ಶತಮಾನದ ಘನಘೋರ ಕೃತ್ಯ, ಯಾರು ಕ್ಷಮಿಸಲಾರದ ಕೆಲಸ. ಅದು 1945 ಆಗಸ್ಟ್ 6. ಆಗ ನಮ್ಮ ದೇಶಕ್ಕಿನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ ಬಿಡಿ. ಆದರೆ ಜಾಗತಿಕ ಯುದ್ಧ ನಡೀತಾ ಇತ್ತು. ಒಂದು ದೇಶ ಮತ್ತೊಂದು ದೇಶದ ಮೇಲೆ ದ್ವೇಷ ಉಗುಳಿಕೊಂಡು ಮುಗಿ ಬೀಳ್ತಾ ಇತ್ತು. ಯಾರಿಗೂ ಯುದ್ಧ ಬೇಡ, ಶಾಂತಿ ಇರಲಿ ಅನ್ನೋ ಸಹನೆಯೇ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಜಪಾನ್ ಅಮೆರಿಕಕ್ಕೆ ಷರತ್ತುರಹಿತ ಶರಣಾಗತಿಗೆ ಬಿಲ್ಕುಲ್ ಒಪ್ಪಲಿಲ್ಲ. ಶರಣಾಗತಿ ಅಂದ್ರೆ ನಾವು ಸತ್ತಂತೆ ಅಂತ ಜಪಾನ್ ಗುಡುಗಿಬಿಡ್ತು. ಇದು ವಿಶ್ವದ ಯಜಮಾನಿಕೆಯ ತುತ್ತ ತುದಿಯಲ್ಲಿದ್ದ ಅಮೆರಿಕಕ್ಕೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ. ಜಪಾನ್ನ ಷರತ್ತುಗಳು ಪಥ್ಯವಾಗಲಿಲ್ಲ. ಜರ್ಮನಿ 1945 ಮೇ 8 ಶರಣಾಗತಿಗೆ ಸಹಿ ಮಾಡಿತ್ತು. ಜಪಾನ್ ಸಹ ಅದೇ ರೀತಿಯಲ್ಲಿ ಯಾವ ಷರತ್ತು ಇಲ್ಲದೆ ಶರಣಾಗತಿಯ ಒಡಂಬಡಿಕೆಗೆ ಸಹಿ ಮಾಡಬೇಕು ಅನ್ನೋದು ಅಮೆರಿಕದ ಹಠವಾಗಿತ್ತು. ಆದರೆ ಅದೇನೇ ಆಗಲಿ, ನಾನು ಅಮೆರಿಕದ ಮುಂದೆ ತಲೆ ಎತ್ತಿಯೇ ಇರ್ತೀನಿ ಹೊರತು ತಲೆ ಬಾಗೋದಿಲ್ಲ ಅಂದುಬಿಡ್ತು. ತನ್ನ ಅಣತಿಗೆ ತಲೆ ಬಾಗದವರನ್ನ ಸುಮ್ಮನೆ ಬಿಡದ ಅಮೆರಿಕ ಆಕ್ರೋಶಗೊಳ್ತು. ಅವತ್ತಿಗೆ ಆ ದೇಶದ ಅಧ್ಯಕ್ಷರಾಗಿದ್ದವರು ಹ್ಯಾರಿ ಟ್ರೂಮನ್. ತನ್ನ ಮಾತು ಕೇಳದ ಜಪಾನ್ಗೆ ತಕ್ಕ ಪಾಠ ಕಲಿಸಿಯೇ ತೀರಬೇಕು ಅನ್ನೋ ತೀರ್ಮಾನಕ್ಕೆ ಹ್ಯಾರಿ ಟ್ರೂಮನ್ ಬಂದು ಬಿಟ್ರು. ಜಪಾನ್ನ ಮೇಲೆ ಅಣುಬಾಂಬ್ ಹಾಕಲು ತೀರ್ಮಾನಿಸಿಯೇ ಬಿಟ್ರು. ತನ್ನ ಹಿಂದಿನ ಅಧ್ಯಕ್ಷ ರೋಸ್ವಾಲ್ಟ್ ಕಾಲದಲ್ಲೇ ತಯಾರಾಗಿದ್ದ ಅಣುಬಾಂಬ್ಗಳ ಪ್ರಯೋಗಕ್ಕೆ ಜಪಾನ್ನ ನಿಲುವು ಒಂದಾಗೋಯ್ತು. ಜಪಾನ್ ಕತೆ ಮುಗಿಸ್ಲೇಬೇಕು ಅಂತ ನಿಂತ ಅಮೆರಿಕ 1945 ಆಗಸ್ಟ್ 6 ಜಪಾನಿನ ಹಿರೋಶಿಮಾ ನಗರದ ಮೇಲೆ ಅಣುಬಾಂಬ್ ಪ್ರಯೋಗ ಮಾಡಿಯೇ ಬಿಡ್ತು. ನಿಜಕ್ಕೂ ಇದೊಂದು ಪೈಶಾಚಿಕ ಕೃತ್ಯ. ಅಣುಬಾಂಬ್ ಹಾಕಿದ ಅಮೆರಿಕ ಗಹಗಹಿಸಿ ನಕ್ಕಿತ್ತು. ಆದರೆ ಹಿರೋಶಿಮಾದಲ್ಲಿ ಆಗಿದ್ದೇನು? ಹೆಣಗಳ ರಾಶಿ ಬೀಳೋಕೆ ಶುರುವಾಯಿತು. ನೋಡ್ತಾ ಇದ್ದಂತೆ ಶವಗಳು ಬೀಳತೊಡಗಿದ್ವು. ಆಫೀಸ್ನಲ್ಲಿ ಇದ್ದವರು ಅಲ್ಲೇ ಮಲಗಿದ್ರು. ಮಾರ್ಕೆಟ್ಗೆ ಹೋಗಿದ್ದವರು, ಹೊರಗಡೆ ಹೋಗಿದ್ದವರು, ಮನೆಯಲ್ಲಿ ಇದ್ದವರು, ಹೀಗೆ ಎಲ್ಲೆಲ್ಲಿ ಹೇಗಿದ್ರೋ ಹಾಗೆ ನೆಲಕ್ಕುರುಳಿದ್ರು. ಅಲ್ಲಿಗೆ ಅಮೆರಿಕ ಹೇಳಿಕೆಯಂತೆ ಹಿರೋಶಿಮಾದಲ್ಲಿ 4.7 ಚದರ ಮೈಲಿ ವಿಸ್ತೀರ್ಣ ನಾಶವಾಯಿತು. ಆಗ ಆಗಿರುವ ಜೀವಹಾನಿಯನ್ನು ಲೆಕ್ಕದ ಬುಕ್ಕಿನಲ್ಲಿ ಬರೆಯಲು ಸಾಧ್ಯವೇ ಇಲ್ಲ. ಇದರಿಂದ ಲಭ್ಯ ಮಾಹಿತಿಗಳಲ್ಲಿ ಸ್ಪಷ್ಟತೆ ಇಲ್ಲ. ಹೇಳಿ ಕೇಳಿ ಲಕ್ಷಾಂತರ ಜನರ ಸಾವನ್ನು ಹೇಗ್ತಾನೆ ಎಣಿಸೋಕೆ ಸಾಧ್ಯ ಅಲ್ವಾ? ಆದ್ರೂ ಒಂದು ಮಾಹಿತಿಯ ಪ್ರಕಾರ ಹಿರೋಶಿಮಾದ ಆಗಿನ ಜನಸಂಖ್ಯೆ 3.5 ಲಕ್ಷ. ಅಣುಬಾಂಬ್ ದಾಳಿಯ ಮೊದಲ ದಿನವೇ ಈ ನಗರದ ಅರ್ಧದಷ್ಟು ಜನ ಸತ್ತು ಹೋದ್ರು. ಇನ್ನು 31 ಕಡೆ ಅಂದ್ರೆ 1,46,000 ನಾಗರಿಕರು, 20,000 ಸೈನಿಕರು ಅಣುಬಾಂಬ್ಗೆ ಆಹುತಿಯಾದರು. ಅವತ್ತು ಅಣುಬಾಂಬ್ ದಾಳಿ ಹಿರೋಶಿಮಾದಲ್ಲಿ ಆಗಿದ್ರೂ ಇಡೀ ದೇಶವೇ ತತ್ತರಿಸಿ ಹೋಗಿತ್ತು. ದೇಶದ ಜನ ಹಿರೋಶಿಮಾದ ಜನರ ಬವಣೆ ಕಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು. ಸರ್ಕಾರಕ್ಕೂ ದಿಕ್ಕು ತೋಚದ ಪರಿಸ್ಥಿತಿ. ಇದು ಇಲ್ಲಿಗೆ ನಿಂತ್ರೆ ಸಾಕಪ್ಪ ಅಂತ ಅಲ್ಲಿನ ಜನರು ದೇವರ ಮೊರೆ ಹೋಗಿದ್ರು. ಆದರೆ ಅಷ್ಟರಲ್ಲೇ ಅಮೆರಿಕ ಮತ್ತೊಂದು ಅಟ್ಟಹಾಸ ಮೆರೆದೇ ಬಿಡ್ತು. ಹಿರೋಶಿಮಾದಲ್ಲಿ ಇನ್ನೂ ಹೆಣಗಳನ್ನ ಎತ್ತಿಯೇ ಇರಲಿಲ್ಲ. ಬದುಕುಳಿದವರು, ಅಲ್ಲಿನವರ ಕಣ್ಣೀರು ಇನ್ನೂ ಕೂಡ ಬರ್ತಿರ್ಲಿಲ್ಲ. ಹೀಗಿರುವಾಗಲೇ ಆಗಸ್ಟ್ 9 ಅಂದ್ರೆ ಹಿರೋಶಿಮಾದ ಮೇಲೆ ದಾಳಿ ಮಾಡಿದ 3 ದಿನಕ್ಕೆ ನಾಗಾಸಕಿ ನಗರವನ್ನ ಅಣುಬಾಂಬ್ ಅಪ್ಪಳಿಸಿತ್ತು. ಸುಮಾರು 80,000 ಜನರನ್ನು ಆಹುತಿ ತೆಗೆದುಕೊಂಡ ಅಣುಬಾಂಬ್ ವಿಷಾದದ ನಗೆ ಬೀರಿತ್ತು. ಈ ಬಾಂಬ್ಗಳ ಭೀಕರತೆ ಹೇಗಿತ್ತು ಅಂದ್ರೆ, ಒಂದು ಕಡೆ ದಾಳಿಯಿಂದ ಲಕ್ಷಾಂತರ ಜನರು ಸತ್ತು ಬಿದ್ದಿದ್ರೆ ಗಾಯಗೊಂಡವರನ್ನ ನೋಡಲು, ಅವರಿಗೆ ಚಿಕಿತ್ಸೆ ನೀಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಸ್ಪತ್ರೆಗಳು ಇಲ್ಲ, ವೈದ್ಯರೂ ಇಲ್ಲ.
ಸೂಕ್ತ ಔಷಧಿಯೊಂದ್ರೂ ಇಲ್ವೇ ಇಲ್ಲ. ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಯಿತು. ಹೊತ್ತಿ ಉರಿದ ಜ್ವಾಲೆಗಳು, ಬೆಂಕಿ ಉಂಡೆಗಳು ತಣ್ಣಗಾದ್ರೂ ಹೊರಗಿನಿಂದ ಪರಿಹಾರ ಬರಲೇ ಇಲ್ಲ. ಬಂದರೂ ಎಲ್ಲರಿಗೂ ಅದು ಸಾಕಾಗ್ತಾ ಇರಲಿಲ್ಲ. ಹೇಳಬೇಕು ಅಂದರೆ ದಾಳಿಯ ನಂತರ ಹಲವಾರು ಗಂಟೆಗಳೇ ಕಳೆದರೂ ಜಪಾನ್ ಸರ್ಕಾರಕ್ಕೆ ಏನಾಗಿದೆ, ಎಷ್ಟು ಜನರು ಸತ್ತಿದ್ದಾರೆ, ಎಷ್ಟು ಜನರು ಬದುಕಿದ್ದಾರೆ ಅನ್ನೋದನ್ನ ಖಚಿತವಾಗಿ ತಿಳಿದುಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ. ಹಿರೋಶಿಮಾದೊಂದಿಗಿನ ರೇಡಿಯೋ ಮತ್ತು ಟೆಲಿಗ್ರಾಫ್ ಸಂವಹನಗಳು ಸ್ಥಗಿತವಾಗಿದ್ವು. ಅಂತಿಮವಾಗಿ ಜಪಾನಿನ ಸಿಬ್ಬಂದಿ ಅಧಿಕಾರಿಗಳನ್ನ ವಿಮಾನದ ಮೂಲಕ ನಗರದ ಸಮೀಕ್ಷೆ ಮಾಡಲು ಕಳುಹಿಸಲಾಯಿತು. ಆದರೆ ನಗರದಿಂದ ಸುಮಾರು 100 ಮೈಲಿಗಳಷ್ಟು ದೂರದಲ್ಲಿರುವಾಗ ದಟ್ಟ ಹೊಗೆ ಅವರನ್ನ ಸ್ವಾಗತಿಸಲು ರೆಡಿಯಾಗಿತ್ತು. ಇದರಿಂದ ಪರಿಹಾರ ಒದಗಿಸುವುದು ಕೂಡ ಕಷ್ಟವಾಗಿತ್ತು. ಇನ್ನು ಪರಿಸ್ಥಿತಿ ತಿಳಿಯಾಗ್ತಾ ಇದ್ದಂತೆ ಅಲ್ಲಿನ ಸರ್ಕಾರ ಗಾಯಗೊಂಡವರ ಕಡೆ ಗಂಭೀರವಾಗಿ ಗಮನ ಹರಿಸಿತು. ಹೇಗಾದ್ರೂ ಮಾಡಿ ಅವರನ್ನ ಬದುಕುಳಿಸ್ಕೊಳ್ಳೋಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ತು. ಆದ್ರದು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಕೆಲವರು ಆ ಶಾಕ್ನಿಂದ ಹೊರಬರಲು ಸಾಧ್ಯವಾಗದೆ ಸಾವನ್ನಪ್ಪಿದ್ರು. ಇನ್ನು ಕೆಲವರಿಗೆ ಆರಂಭದಲ್ಲಿ ಗಾಯಗಳು ಗುಣವಾದ್ರೂ ಮತ್ತೆ ಉಲ್ಬಣಿಸಿ ಸಾವಿನ ಮನೆ ಸೇರಿದ್ರು. ಹೀಗೆ ಸಾವಿನ ಪ್ರಮಾಣ ಮತ್ತೆ ಏರಲು ಪ್ರಾರಂಭಿಸಿತು. ದಾಳಿಯ ನಂತರ 3 ರಿಂದ 4 ವಾರಗಳವರೆಗೆ ವಿಕಿರಣ ಕಾಯಿಲೆಯಿಂದ ಸಾವುಗಳು ಗರಿಷ್ಠ ಮಟ್ಟ ತಲುಪಿತ್ತು. ದಾಳಿಯ ನಂತರ 7 ರಿಂದ 8 ವಾರಗಳವರೆಗೆ ಇದು ಕಡಿಮೆ ಆಗಲೇ ಇಲ್ಲ. ಬಳಿಕ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆ ಕಾಡಲು ಶುರು ಮಾಡಿತು. ಅಣುಬಾಂಬಿನ ತೇಗುವಿಕೆ ಜಪಾನ್ ಮಾತ್ರವಲ್ಲ, ಮನುಷ್ಯ ಮನಸ್ಸುಗಳೆಲ್ಲ ನಡುಗಿಸಿ ನೆಲೆಸಿಕ್ಕದೆ ಒದ್ದಾಡಿದ್ವು. ಬಳಿಕ ಜಪಾನ್ನ ವಿರೋಧವೂ ಕೊನೆಗೊಂಡಿತ್ತು. ಸೋವಿಯತ್ ತನ್ನ ಮೇಲೆ ದಾಳಿ ಮಾಡುವ ಸೂಚನೆಯು ಸಿಕ್ಕಿದ್ದು ಶರಣಾಗತಿಯತ್ತ ಸಾಗಲು ಇನ್ನೊಂದು ಕಾರಣವಾಯಿತು. ಕಡೆಗೆ ಜಪಾನ್ ಆಗಸ್ಟ್ 15ರಂದು ಷರತ್ತು ರಹಿತವಾಗಿ ಶರಣಾಗುವ ಒಪ್ಪಂದಕ್ಕೆ ಸಹಿ ಮಾಡಿತು. ಇತಿಹಾಸದಲ್ಲೇ ಮರೆಯಲು ಸಾಧ್ಯವಾಗದ ಘಟನೆ ಇದು. ಆದರೆ ಅಣುಬಾಂಬ್ ದಾಳಿಯ ಪರಿಣಾಮವನ್ನ ಹಿರೋಶಿಮಾದ ಜನರು ಈಗಲೂ ಅನುಭವಿಸುತ್ತಲೇ ಇದ್ದಾರೆ. ಅಷ್ಟಕ್ಕೂ ಅಮೆರಿಕ ಜಪಾನ್ ಮೇಲೆ ಇದ್ದಕ್ಕಿದ್ದಂತೆ ಅಣುಬಾಂಬ್ ಹಾಕಲಿಲ್ಲ. ಇದನ್ನ ಕೆಲ ತಿಂಗಳ ಮೊದಲೇ ನಿರ್ಧಾರ ಮಾಡಿಕೊಂಡಿತ್ತು. ಅಂದ್ರೆ ಅಣುಬಾಂಬ್ ಬಿದ್ದದ್ದು 1945 ಆಗಸ್ಟ್ 6ರಂದು. ಅದಕ್ಕೆ ಮುಂಚೆ ಏಪ್ರಿಲ್ ತಿಂಗಳಲ್ಲಿ ಜಪಾನ್ನ ಯಾವ ಜಾಗದಲ್ಲಿ ಬಾಂಬ್ ಹಾಕ್ಬೋದು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿತ್ತು. ಮೊದಲು 5 ಸ್ಥಳಗಳನ್ನ ಆಯ್ಕೆ ಮಾಡಲಾಯಿತು. ಕೊಕುರಾ, ಹಿರೋಶಿಮಾ, ಯಕೋಹಾಮಾ, ನಿಗಾಟಾ ಮತ್ತು ಕ್ಯೂಟೋ ನಗರಗಳನ್ನ ಫೈನಲ್ ಮಾಡಲಾಯಿತು. ಈ 5 ನಗರಗಳನ್ನ ಆರಿಸಲು ಕಾರಣ ಇದೆ. ಆವರೆಗೂ ನಡೆದ ಯುದ್ಧದಲ್ಲಿ ಈ ನಗರಗಳ ಮೇಲೆ ಹೆಚ್ಚಾಗಿ ವೈಮಾನಿಕ ದಾಳಿ ಆಗಿರಲಿಲ್ಲ ಅನ್ನೋದು. ಹಾಗೆ ಇಲ್ಲಿ ಜಪಾನ್ ಮಿಲಿಟರಿ ನೆಲೆಗಳು ಇದ್ದದ್ದು ಇನ್ನೊಂದು ಕಾರಣ. ಜಪಾನ್ ಅನ್ನು ಮಖಾಡೆ ಮಲಗಿಸೋ ಉದ್ದೇಶ ಒಂದೆಡೆ ಆದ್ರೆ, ಹೊಸದಾಗಿ ಆವಿಷ್ಕರಿಸಿದ ಅಣುಬಾಂಬ್ ಪರಿಣಾಮ ಹೇಗಿರುತ್ತೆ ಎಂಬುದನ್ನ ಪ್ರಾಯೋಗಿಕವಾಗಿ ನೋಡುವ ಹಂಬಲವೂ ಇತ್ತು. ಇದರಿಂದ ಯಾವುದೇ ಹಾನಿಯಾಗದ ನಗರದ ಮೇಲೆ ಅಣುಬಾಂಬ್ ಪ್ರಯೋಗ ಮಾಡಬೇಕಿತ್ತು. ಹೀಗಾಗಿ ಈ 5 ನಗರಗಳ ಪಟ್ಟಿ ಮಾಡಿಕೊಳ್ಳಲಾಯಿತು. ಅದರಲ್ಲೂ ಹಿರೋಶಿಮಾಗೆ ಮೊದಲ ಆದ್ಯತೆ ಸಿಕ್ಕಿತ್ತು. ನಂತರ ಕೊಕೋರಾ ಮತ್ತು ನಾಗಾಸಾಕಿಯಲ್ಲಿ ಯಾವುದಾದರೊಂದರ ಮೇಲೆ ಬಾಂಬ್ ಹಾಕುವುದು ಎಂದು ನಿರ್ಧರಿಸಲಾಗಿತ್ತು. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಚಾರ ಇದೆ. 1945 ಆಗಸ್ಟ್ 6ರಂದು ಹಿರೋಶಿಮಾದ ಮೇಲೆ ಪರಮಾಣು ಬಾಂಬ್ ನಡೆಯುವ 6 ವರ್ಷಗಳ ಹಿಂದೆ ಏನಾಗುತ್ತೆ ಗೊತ್ತಾ? ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅಮೆರಿಕಕ್ಕೆ ಒಂದು ಪತ್ರ ಬರೀತಾರೆ. ಅದರಲ್ಲಿ ಏನು ಉಲ್ಲೇಖ ಇತ್ತು ಅಂದ್ರೆ, ಅಮೆರಿಕ ಹಾಗೂ ಫ್ರಾನ್ಸ್ನಲ್ಲಿ ಪರಮಾಣುಗಳ ಬಗ್ಗೆ ನಡೆಯುತ್ತಿರೋ ಸಂಶೋಧನೆಗಳ ಬಗ್ಗೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಐನ್ಸ್ಟೈನ್ ಪತ್ರದಲ್ಲಿ ಏನ್ ಹೇಳಿರುತ್ತಾರೆ ಅಂದ್ರೆ, ನೀವು ಈ ಪ್ರಕ್ರಿಯೆಯನ್ನ ಬಳಸಿಕೊಂಡು ಅತ್ಯಂತ ಪ್ರಬಲವಾದ ಹೊಸ ಬಗೆಯ ಬಾಂಬ್ ತಯಾರಿಸೋದು ಸಾಧ್ಯವಿದೆ. ಈ ಒಂದೇ ಒಂದು ಬಾಂಬ್ ಇಡೀ ಬಂದರು ಹಾಗೂ ಅಲ್ಲಿನ ಸುತ್ತಮುತ್ತಲಿನ ಕೆಲವು ಪ್ರದೇಶವನ್ನು ನಾಶ ಮಾಡುವಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತ ಬರೆದಿದ್ರು. ಅದರೊಂದಿಗೆ ಈ ಪ್ರಯತ್ನಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಧನ ಸಹಾಯ ಹಾಗೂ ವ್ಯವಸ್ಥೆಯನ್ನ ಮಾಡಿಕೊಳ್ಳದೆ ಹೋದಲ್ಲಿ ಜರ್ಮನಿ ಈ ಕೆಲಸವನ್ನ ಮೊದಲೇ ಮಾಡುತ್ತೆ ಅಂತ ಬರೆದಿದ್ರು. ಅದಾದ ಕೆಲ ವರ್ಷಗಳ ಬಳಿಕ ಹಿರೋಶಿಮಾ ನಗರವು ಜಪಾನ್ ದೇಶದ ಪ್ರಮುಖ ಮಿಲಿಟರಿ ನೆಲೆಯಾಗಿದ್ದ ಕಾರಣ ಅಮೆರಿಕ ಯೋಚನೆ ಮಾಡಿಯೇ ಈ ಹಿರೋಶಿಮಾದ ಮೇಲೆ ಅಣುಬಾಂಬ್ ದಾಳಿ ಮಾಡಲು ಮುಂದಾಯಿತು. ಇಲ್ಲಿ ಇನ್ನೂ ಒಂದು ವಿಚಾರ. ಅಮೆರಿಕ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕ್ತು ಅನ್ನೋದೇನೋ ಸರಿ. ಹಾಗಿದ್ರೆ ಈ 2 ದೇಶಗಳ ನಡುವೆ ಯುದ್ಧ ಆಗಿದ್ದು ಯಾಕೆ?
ಅನ್ನೋದು ನಿಜಕ್ಕೂ ಪ್ರಶ್ನೆ. ಅದನ್ನ ನಾವು ನಿಮ್ಮ ಮುಂದೆ ಇಡ್ತೇವೆ. ಅದು ಜಪಾನ್ ಬಹಳ ಎತ್ತರದಲ್ಲಿ ಇದ್ದ ಕಾಲ. ಹೀಗಿದ್ದ ಈ ದೇಶಕ್ಕೆ ಯುದ್ಧದ ಹಪಾಹಪಿ ಬಹಳವಾಗಿತ್ತು. ಮತ್ತೊಂದು ವಿಚಾರ ಅಂದ್ರೆ ಜಪಾನ್ ಇಟಾಲಿ ಡೆಡ್ಲಿ ಕಾಂಬಿನೇಷನ್. ಒಂದ್ ಕಡೆ ಅಮೆರಿಕ ಮತ್ತದರ ಮಿತ್ರಪಡೆ, ಮತ್ತೊಂದ್ ಕಡೆ ರಷ್ಯಾ ಹಾಗೂ ಮಿತ್ರಪಡೆ, ಇನ್ನೂ ಒಂದ್ ಕಡೆಯಲ್ಲಿ ಜರ್ಮನಿ, ಜಪಾನ್ ಮತ್ತಿತರ ದೇಶಗಳು. ಹೀಗೆ ಎರಡನೇ ವಿಶ್ವ ಮಹಾಯುದ್ಧ ಜರುಗಿತ್ತು. ರಾಜರ ಆಡಳಿತ ಇರೋ ಜಪಾನ್ ಆಗ ತನ್ನ ಸಾಮ್ರಾಜ್ಯ ವಿಸ್ತರಣೆಯ ಹುಚ್ಚು ಮನಸ್ಥಿತಿಯಲ್ಲಿತ್ತು. ಮೊದಲ ವಿಶ್ವ ಮಹಾಯುದ್ಧದಲ್ಲಿ ಚೀನಾವನ್ನ ವಶಪಡಿಸಿಕೊಂಡಿತ್ತು. ಮಂಗೋಲಿಯಾ, ಮಂಚೂರಿಯಾ ಮೊದಲಾದ ಪ್ರದೇಶಗಳನ್ನ ಆಕ್ರಮಿಸಿತ್ತು. ಜರ್ಮನಿ ಮತ್ತು ಇಟಲಿ ಜೊತೆ 1940ರಲ್ಲಿ ಮೈತ್ರಿ ಮಾಡಿಕೊಂಡಿತ್ತು. ಹೀಗೆ ಜಪಾನ್ ಪರ ಎಲ್ಲವೂ ಸರಿಯಾಗಿಯೇ ಸಾಗುತ್ತಿತ್ತು. ಆದ್ರೆ ಮುಂದೇನಾಗುತ್ತೆ? 1941 ಡಿಸೆಂಬರ್ 7ರಲ್ಲಿ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದ್ದು ಮಹಾಯುದ್ಧಕ್ಕೆ ಪ್ರಮುಖ ತಿರುವನ್ನ ಕೊಡುತ್ತೆ. ಅಮೆರಿಕ ನಿಯಂತ್ರಣದಲ್ಲಿದ್ದ ಫಿಲಿಪೈನ್ಸ್, ಗುವಾಮ್ ಮತ್ತು ವೆಕ್ ಐಲ್ಯಾಂಡ್ ಪ್ರದೇಶಗಳ ಮೇಲೆ ಜಪಾನಿಯರು ಆಕ್ರಮಣ ಮಾಡ್ತಾರೆ. ಡಚ್ಚರು ಮತ್ತು ಬ್ರಿಟಿಷರ ನಿಯಂತ್ರಣದಲ್ಲಿದ್ದ ಥೈಲ್ಯಾಂಡ್, ಹಾಂಗ್ಕಾಂಗ್ ಮೇಲೆ ಜಪಾನಿಯರು ದಾಳಿ ನಡೆಸ್ತಾರೆ. ಇವೆಲ್ಲವೂ ಒಂದೇ ಏಕಕಾಲದಲ್ಲಿ ನಡೆದು ಹೋಗುತ್ತೆ. ಅಮೆರಿಕದ ನೌಕಾಪಡೆಯನ್ನ ದುರ್ಬಲಗೊಳಿಸಲು, ತೈಲ ನಿಕ್ಷೇಪಗಳ ಮೇಲೆ ಅಧಿಕಾರ ಸ್ಥಾಪಿಸಲು ಜಪಾನ್ ಮುಂದಾಗುತ್ತೆ. ಅಲ್ಲದೆ ಚೀನಾ ಪೂರ್ವ ಏಷ್ಯಾದ ಮೇಲೆ ತನ್ನ ಹಿಡಿತವನ್ನ ಇನ್ನಷ್ಟು ಬಲಗೊಳಿಸೋಕೆ ಮುಂದಾಗುತ್ತೆ. ಆದ್ರೆ ಇದೆಲ್ಲದಕ್ಕೂ ಕಲ್ಲು ಬೀಳುತ್ತೆ. ಯಾವಾಗ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡುತ್ತೋ ಆಗ ಜಪಾನ್ ವಿರುದ್ಧ 8 ವರ್ಷಗಳಿಂದ ಯುದ್ಧ ಮಾಡುತ್ತಿದ್ದ ಚೀನಾಗೆ ರಷ್ಯಾ ಮತ್ತು ಅಮೆರಿಕ ಸಹಾಯ ಮಾಡುತ್ತವೆ. ಇನ್ನು ಪರ್ಲ್ ಹಾರ್ಬರ್ ನಲ್ಲಿರುವ ಅಮೆರಿಕ ನೌಕಾನೆಲೆಯ ಮೇಲೆ ಜಪಾನ್ ಆಕ್ರಮಣ ಮಾಡ್ತೋ ಅಮೆರಿಕ ನೇರವಾಗಿ ಅಖಾಡಕ್ಕೆ ಇಳಿದ್ಬಿಡ್ತು. ಅಣುಬಾಂಬ್ ಹಾಕಿ ಸದ್ದು ಅಡಗಿಸಿಬಿಡ್ತು. ಜಪಾನ್ ಅನುಭವಿಸಿದ ಭೌತಿಕ ನಷ್ಟಕ್ಕೆ, ಮಾನಸಿಕ ಸಂಕಟಕ್ಕೆ ಪದಗಳೇ ಇಲ್ಲ. ಜಪಾನ್ ಮೇಲೆ ನಡೆದ ದಾಳಿಯಿಂದಾದ್ರೂ ನಮ್ಮ ಜಗತ್ತು ಅಣ್ವಸ್ತ್ರಗಳ ಅಪಾಯ ಏನು ಅನ್ನೋದನ್ನ ಮನ್ಗಾಣಬೇಕಾಗಿದೆ. ಒಂದು ಮಾಹಿತಿ ಪ್ರಕಾರ ವಿವಿಧ ದೇಶಗಳಲ್ಲಿರೋ ಅಣ್ವಸ್ತ್ರಗಳಿಂದ ವಿಶ್ವವನ್ನ 13 ಸಾರಿ ನಾಶ ಮಾಡಬಹುದು. ಹಾಗಾದ್ರೆ ಇಂಥ ನಾಶಕಾರಕ ಅಸ್ತ್ರಗಳಿಗಾಗಿ ಲಕ್ಷಾಂತರ ಕೋಟಿ ಖರ್ಚಾಗಬೇಕೆ? ವಿಜ್ಞಾನ ಮತ್ತು ವಿಜ್ಞಾನಿಗಳು ಮನುಷ್ಯ ಕುಲಕ್ಕೆ ಮಾರಕವಾದ ಸಂಶೋಧನೆಗಳಲ್ಲಿ ತೊಡಗಬೇಕೆ? ನೀವೇ ಹೇಳಿ. ಆದ್ರೆ ಏನ್ ಮಾಡೋದು? ಮಾನವ ಕುಲಕ್ಕೆ ಉಪಾಯಕಾರಿಯಾಗಬೇಕಾದ ವಿಜ್ಞಾನವನ್ನ ನಾಶಕಾರಿ ಸಾಧನವಾಗಿಸಲಾಗ್ತಿದೆ. ಇದೊಂದು ಅಂತಾರಾಷ್ಟ್ರೀಯ ಅನಿವಾರ್ಯತೆಯಾಗಿದೆ. ಇದು ಯಾವಾಗ ಕೊನೆಗೊಳ್ಳುತ್ತೋ ಏನು? ಅದೇನೇ ಆಗ್ಲಿ, ಹಿರೋಶಿಮಾ, ನಾಗಾಸಕಿಯಂತಹ ಪರಿಸ್ಥಿತಿ ಯಾವುದೇ ದೇಶಕ್ಕೂ ಬಾರದೇ ಇರಲಿ ಅಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.